ರಾಜ್ಯದ ಪಾಲಿಗೆ ಈ ಬಾರಿ ಮುಂಗಾರು ಕೈ ಕೊಟ್ಟಿದೆ, ಬರದ ಛಾಯೆ ಕಾಣ್ತಾ ಇದೆ. ಈಗ ಕಾವೇರಿ ಕೊಳ್ಳದ ಪರಿಸ್ಥಿತಿ ಏನು ಅನ್ನೋ ಆತಂಕ. ಇದರ ಮಧ್ಯೆ ಇವತ್ತು CWMA ಮೀಟಿಂಗ್, ಕಾವೇರಿ ನಿರ್ವಹಣಾ ಮಂಡಳಿಯ ಸಭೆ. ಮೊನ್ನೆ ಸಮಿತಿಯ ಸಭೆ ಆಯಿತು, ಇವತ್ತು ಮಂಡಳಿಯ ಸಭೆ ನಡೆಯುತ್ತೆ ಮಧ್ಯಾಹ್ನ 2:30 ಹೊತ್ತಿಗೆ. ಒಂದು ವೇಳೆ ನೀರು ಬಿಡಿ ಅಂತ ಆದೇಶವನ್ನ ಮಾಡಿದ್ರೆ ನಮ್ಮ ಕತೆ ಏನು ಅಂತ ಆತಂಕ ಈಗಿರೋದು. ಕಥೆ ತಮಿಳುನಾಡು ಕೇಳ್ತಾ ಇದೆ ಜೂನ್ ತಿಂಗಳ ಕೋಟ ಮತ್ತು ಜುಲೈ ತಿಂಗಳದು. ಜುಲೈ ತಿಂಗಳದು 36 TMC, ಜೂನ್ ತಿಂಗಳದು ಒಂದು 8 TMC ಅಷ್ಟು ನೀರು ಬಿಡುಗಡೆ ಮಾಡಿ ಅಂತ ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಬೇಡಿಕೆ ಇಟ್ಟಿರೋದು. CWRC ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಆಯಿತು ಮೊನ್ನೆ. ಕರ್ನಾಟಕದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಕಾವೇರಿ ಕೊಳ್ಳದ 4 ಜಲಾಶಯಗಳಿಗೂ ಕೂಡ ಒಳಹರಿವಿಲ್ಲ. 4 ಜಲಾಶಯಗಳಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇಲ್ಲ. ಹೇಮಾವತಿಯಲ್ಲೂ ಇಲ್ಲ, ಹಾರಂಗಿ, ಕಬಿನಿ ಮತ್ತು KRS 4 ಜಲಾಶಯದಲ್ಲೂ ನೀರಿಲ್ಲ. ದೆಹಲಿಯ ಕಾವೇರಿ ಸಭೆಯತ್ತ ರಾಜ್ಯದ ರೈತರ ಚಿತ್ತ ನೆಟ್ಟಿದೆ. ರೈತರು ಕೇಳ್ತಾ ಇದ್ದಾರೆ ನಾಲೆಗಳಿಗೆ ನೀರು ಬಿಡಿ ಅಂತ, ನದಿಗೆ ನೀರು ಬಿಡಬೇಕು ಅಂತ ತಮಿಳುನಾಡು ಕೇಳ್ತಾ ಇದೆ. ಸರ್ಕಾರ ಏನು ಮಾಡುತ್ತೆ ಅನ್ನೋದು ಪ್ರಶ್ನೆ ಇರೋದು. ನಿರ್ವಹಣಾ ಮಂಡಳಿ ಏನು ಆದೇಶಿಸುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಬೆಳೆ ರಕ್ಷಣೆಯಾಗಬೇಕು ಅಂತಂದ್ರೆ ನಾಲೆಗಳಿಗೆ ನೀರು ಬಿಡಬೇಕು ಅಂತ ರೈತರು ಕೇಳ್ತಾ ಇದ್ದಾರೆ. ತಮಿಳುನಾಡು ಕೇಳ್ತಾ ಇರೋದು ನದಿಗೆ ನೀರು ಬಿಡಿ, ನಮ್ಮ ಪಾಲಿನ ನೀರನ್ನ ಬಿಡುಗಡೆ ಮಾಡಿ ಅಂತ ತಮಿಳುನಾಡು ಕೇಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.